ಹಲೋ ಎವ್ರಿವನ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಸ್ಟೋರಿ ಒಬ್ಳು ಮಗಳು ತನ್ನ ಎತ್ತ ತಾಯಿಯನ್ನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರೋ ಅಂಥ ಒಂದು ಸ್ಟೋರಿ. ಹಾಗಿದ್ರೆ ಈ ಸ್ಟೋರಿನಲ್ಲಿ ಇಲ್ಲಿ ನಡೆದಿರುವಂಥ ಘಟನೆಯಲ್ಲಿ ಏನಾಗಿರ್ಬೋದು, ಯಾಕೆ ಈ ರೀತಿ ಮಾಡಿದ್ಲು, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಸುಂದರವಾದ ಫ್ಯಾಮಿಲಿ. ಅದರಲ್ಲಿ 4 ಜನ ಇರ್ತಾರೆ, ಅಪ್ಪ ಅಮ್ಮ, 2 ಮಕ್ಕಳು. ಮೊದಲನೇ ಅವಳು ಬಂದು ಆಯುಷಿ, ಎರಡನೇ ಅವನು ಬಂದು ಒಬ್ಬ ತಮ್ಮ ಇರ್ತಾನೆ. ಆಕೆಗೆ ಆಯುಷಿಗೆ ಒಬ್ಬ ತಮ್ಮ ಇರ್ತಾನೆ. ಎಲ್ಲ ಚೆನ್ನಾಗೇ ಇರುತ್ತೆ. ಜೈಪುರದಲ್ಲಿ 2 ಮನೆ ಇರುತ್ತೆ, ಮತ್ತೆ ಆಗ್ರಾದಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ, ತುಂಬಾ ದೊಡ್ಡ ಪ್ರಾಪರ್ಟಿ, ಒಂದು 5 acres ಅಷ್ಟು, ಕ್ರೋರ್ಸ್ ಟುಗೆದರ್ ಹೋಗೋಷ್ಟು ಒಂದು ಆಗ್ರಾದಲ್ಲಿ ಒಂದು ಪ್ರಾಪರ್ಟಿ ಇರುತ್ತೆ. ಈ ಮನೆಯ ಮುಖ್ಯಸ್ಥ ಬಂದು ವಿಜಯ್ ಶರ್ಮಾ, ಮತ್ತೆ ಹೆಂಡತಿ ನೀರಜ್ ಶರ್ಮಾ. ವಿಜಯ್ ಶರ್ಮಾ ಬಂದು 1 ವರ್ಷದ ಹಿಂದೆ ಸಡನ್ ಆಗಿ ಡೆತ್ ಆಗುತ್ತೆ, ನಾರ್ಮಲ್ ಡೆತ್ತೇನೆ. ವಿಜಯ್ ಶರ್ಮಾ ಬಂದು ಒಂದು ಕೋರ್ಟ್ನಲ್ಲಿ ಸರ್ಕಾರಿ ಎಂಪ್ಲಾಯಿ, ಅಂದರೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ತಿರ್ತಾರೆ. LDC, ಅವ್ರ ಪೋಸ್ಟಿಂಗ್ ಬಂದು LDC, ಲೋಕಲ್ ಡಿವಿಷನ್ ಕ್ಲರ್ಕ್ ಅಂತ. ಇದರಲ್ಲಿ ವರ್ಕ್ ಮಾಡ್ತಿರ್ತಾರೆ. 1 ವರ್ಷದ ಹಿಂದೆ ವಿಜಯ್ ಶರ್ಮಾ ನ್ಯಾಚುರಲ್ ಡೆತ್ ಆಗಿ ತೀರ್ಕೋತಾರೆ. ಇದು ತೀರ್ಕೊಂಡಾಗಿದ ನಂತರ ಈಗ ಗೌರ್ಮೆಂಟ್ ಜಾಬಲ್ಲಿ ಯಾವುದೇ ಒಂದು ಆದ್ರೂ ಈಗ ಅವರು ವರ್ಕ್ ಮಾಡ್ತಿರೋವಂಥ ಜಾಬ್ ಬಂದು ಅವ್ರ ಮಕ್ಳಿಗೋ ಅವ್ರ ಹೆಂಡ್ತಿಗೋ ಯಾರಿಗಾದ್ರೂ ಒಬ್ರಿಗೆ ಆ ಜಾಬು ಅವ್ರಿಗೆ ಹೋಗುತ್ತೆ. ಆಯುಷಿ ಸಹ ಓದ್ತಾ ಇರ್ತಾಳೆ. ಸಡನ್ ಆಗಿ ತನ್ನ ತಂದೆ ತೀರ್ಕೊಂಡಾಗ ಆಕೆ ಏನು ಮಾಡ್ತಾಳೆ, ಆಕೆ ಅಮ್ಮನ ಹತ್ರ ಹೋಗ್ಬಿಟ್ಟು, ನೀರಜ್ ಶರ್ಮಾ ಅವ್ರ ಹತ್ರ ಹೋಗ್ಬಿಟ್ಟು, ನಾನು ಅಪ್ಪನ ಜಾಬ್ನ ನಾನು ಯಾಕೆ ತಗೋಬಾರ್ದು, ನಿಮ್ಮನ್ನೆಲ್ಲ ನೋಡ್ಕೋಬೋದಲ್ವಾ, ನಾನೇ ಈ ಜಾಬ್ನ ತಗೊಂಡು ನಾನೇ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ತಾಯಿ ಕೂಡ ಖುಷಿ ಆಗುತ್ತೆ. ಯಾವ ತಾಯಿ ತಾನೇ ಮಕ್ಕಳು ಬೆಳೀತಾರೆ ಅಥವಾ ಯಾವುದೋ ಒಂದು ಕೆಲ್ಸಕ್ಕೆ ಹೋಗಿ ತಮ್ಮನ್ನೆಲ್ಲ ಸಾಕ್ತಾರೆ ಅಂತ ಹೇಳಿದ್ರೆ ಖುಷಿ ಆಗೋದಿಲ್ಲ. ಆ ತಾಯಿ ಕೂಡ ಹೇಳ್ತಾರೆ, ಆಯಿತು ಮಗಳೇ, ನೀನು ಈ ಜಾಬ್ನ ನೀನೇ ಮಾಡು ಅಂತ ಹೇಳ್ತಾರೆ. ಅಲ್ಲೇ ಇದ್ದಂಥ ಆಕೆ ನೀರಜ್ ಶರ್ಮಾ ಅವರ ತಮ್ಮ ಅಥವಾ ಅಣ್ಣ ಯಾರು ಅಂತ ಸರಿಯಾಗಿ ಇನ್ಫಾರ್ಮೇಶನ್ ಇಲ್ಲ. ಅಲ್ಲೇ ಇದ್ದಂತಹ ನೀರಜ್ ಶರ್ಮಾ ಅವರ ಅಣ್ಣ ಏನು ಹೇಳ್ತಾರೆ, ನೀನು ಈ ಜಾಬ್ನ ನೀನೇ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾಳೆ ದಿವಸ ಆಯುಷಿ ಏನಾದರೂ ಮದುವೆ ಆಗಿ ಹೋದರೆ ಅವಳಿಗೆ ಆಮೇಲೆ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು ಯಾರು, ಇಡೀ ಜೀವನದ ರೆಸ್ಪಾನ್ಸಿಬಿಲಿಟಿನೇ ನಿನ್ನ ಮೇಲಿದೆ. ಅದು ಅಲ್ದಿರ ಆಕೆಗೆ ಆಯುಷಿ ತಮ್ಮ ಏನಿರ್ತಾನೆ, ನೀರಜ್ ಶರ್ಮಾ 2 ಮಕ್ಕಳು, ಅದರಲ್ಲಿ ಆ ಕೊನೆ ಮಗ ಬಂದ್ಬಿಟ್ಟು ಅವನು ಮೆಂಟಲಿ ನಾಟ್ ಸ್ಟೇಬಲ್, ಅಂದರೆ ಮಾನಸಿಕವಾಗಿ ಅಸ್ವಸ್ಥತೆ ಇರುತ್ತೆ. ಸೊ ಅವನು ಯಾವುದೇ ಥರ ಜಾಬ್ ಮಾಡಲಿಕ್ಕಾಗಲಿ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅವರೇನು ಹೇಳ್ತಾರೆ, ನೀರಜ್ ಶರ್ಮಾ ಅವರ ಅಣ್ಣ, ನೀನೇ ಈ ಜಾಬ್ನ ಯಾಕೆ ಮಾಡಬಾರ್ದು, ಯಾಕೆಂದರೆ ನಿನಗೆ ಈ ರೀತಿ ಮಗ ಇದ್ದಾನೆ, ಕೊನೆಗೆ ಆಯುಷಿ ಮದುವೆ ಆಗಿ ಹೋದರೆ ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದು ಯಾರು, ಇಡೀ ಮನೆ ರೆಸ್ಪಾನ್ಸಿಬಿಲಿಟಿ ನಿನ್ನ ಮೇಲೆ ಇದೆ. ಸೊ ಅವಳಾದರೆ ಓದಿ ಅವಳ ಕೆಪಾಸಿಟಿ ಮೇಲೆ ಅವಳೇ ಒಂದು ಜಾಬ್ನ ಹುಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಅವಳಿಗಿದೆ. ಸೊ ನೀನು ಈ ಜಾಬ್ನ ತಗೊಂಡು ನೀನು ಯಾಕೆ ವರ್ಕ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಕೆ ಕೂಡ ಅನಿಸುತ್ತೆ, ಯಾಕೆ ಮಾಡಬಾರ್ದು, ಸರಿ ಇವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಸೊ ಈ ಜಾಬ್ನ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಆ ಜಾಬ್, ಸರ್ಕಾರಿ ಜಾಬ್ನ ತಗೊಳ್ಳೋದಕ್ಕೆ ರೆಡಿ ಆಗ್ತಾರೆ. ಇದನ್ನೆಲ್ಲ ಕೇಳಿದಂಥ ಆಯುಷಿಗೆ ತುಂಬ ಕೋಪ ಬರುತ್ತೆ, ಈಗೋ ಹರ್ಟ್ ಆಗುತ್ತೆ. ಅವಳೇನು ಮಾಡ್ತಾಳೆ, ಇಲ್ಲ ನಾನೇ ಹೋಗಬೇಕು, ನೀವ್ಯಾಕೆ ಹೋಗಬೇಕು, ಅದು ನನಗೆ ಬೇಕು ಜಾಬು ಅಂತ ಹೇಳ್ತಾಳೆ. ಏನೇ ಮಾಡಿದ್ರು ಆ ಜಾಬು ಕೊನೆಗೆ ನೀರಜ್ ಶರ್ಮಾ ಅವ್ರಿಗೇನೆ ಆ ಜಾಬ್ ಹೋಗುತ್ತೆ. ಇಷ್ಟು ಎಲ್ಲ ನಡೆದ ಮೇಲೆ ಅವಳಿಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಡಿಸಪಾಯಿಂಟ್ಮೆಂಟ್ ಆದಮೇಲೆ ಆಕೆ ಏನು ಮಾಡ್ತಾಳೆ, ಆ ತಾಯಿ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡು ದಿನನಿತ್ಯ ಜಗಳ ಮಾಡ್ತಾನೆ ಇರ್ತಾಳೆ. ಕೊನೆಗೆ ಒಂದು ದಿವಸ ಏನು ಮಾಡ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋಗಿ, ಅಂದರೆ ಅವ್ರದ್ದು ಜೈಪುರದಲ್ಲಿ 2 ಮನೆ ಇರೋದ್ರಿಂದ ಒಂದು ಮನೆಯಲ್ಲಿ ಈ ತಾಯಿ ಇದ್ದರೆ ಇನ್ನೊಂದು ಮನೆ ಬೇರೆ ಕಡೆ ಇರುತ್ತೆ. ಅವಳೇನು ಮಾಡ್ತಾಳೆ, ಆ ಮನೆಗೆ, ಹಳೆ ಮನೆಗೆ ಶಿಫ್ಟ್ ಆಗ್ತಾಳೆ. ಆ ತಾಯಿ ಎಷ್ಟೇ ಫೋನ್ ಮಾಡಿ ಕರೆದ್ರು, ಏನು ಮಾತಾಡಿದ್ರು, ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಆಕೆ ಕನ್ವಿನ್ಸೇ ಆಗಲ್ಲ. ಆಯುಷಿ ಕನ್ವಿನ್ಸ್ ಆಗೋದೇ ಇಲ್ಲ. ಅಲ್ಲಿ ಎಲ್ಲಿ ಸ್ಟೇ ಆಗಿರ್ತಾಳೆ ಆಯುಷಿ, ಅದೇ ಪಕ್ಕದಲ್ಲಿ ಆಕೆ ದೊಡ್ಡಪ್ಪನ ಮನೆ ಕೂಡ ಇರುತ್ತೆ. ಅವರು ಕೂಡ ಅಲ್ಲೇ ವಾಸವಾಗಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಆಕೆ ಕಸಿನ್ ಏನಿರ್ತಾನೆ ದೊಡ್ಡಪ್ಪನ ಮಗ, ಅವನ ಹೆಸರು ಬಲರಾಮ್ ಅಂತ. ಅವನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಆಯುಷಿ ಏನು ಹೇಳ್ತಾಳೆ, ನನಗೆ
ನಮ್ಮಮ್ಮನ ನಾನು ಕೊಲೆ ಮಾಡಬೇಕು ಅಂತ ಇದ್ದೀನಿ, ನನಗೆ ಗೌರ್ಮೆಂಟ್ ಜಾಬ್ ಬೇಕಾಗಿದೆ, ನನ್ನ ಅಪ್ಪ ಸತ್ತಿದ್ರಿಂದ ನನ್ನ ಅಪ್ಪನ ಜಾಬ್ ಬಂದು ನನ್ನ ಅಮ್ಮಂಗೆ ಬಂತು, ಈಗ ನನ್ನ ಅಮ್ಮ ಸತ್ತರೆ ನನಗೆ ಆ ಜಾಬು ಗೌರ್ಮೆಂಟ್ ಜಾಬು ನನಗೆ ಸಿಗುತ್ತೆ ಅಂತ ಹೇಳ್ತಾಳೆ. ಬಲರಾಮ್ ಕೂಡ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಈ ರೀತಿ ಎಲ್ಲ ಮಾಡಬೇಡ, ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ. ಅವಳು ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗೋದೇ ಇಲ್ಲ. ಕೊನೆಗೆ ಏನು ಮಾಡ್ತಾಳೆ, ನಿನಗೆ ಇಷ್ಟ ಇದ್ರೆ ಹೆಲ್ಪ್ ಮಾಡು, ಇಲ್ಲ ಅಂದರೆ ಬಿಡು ಅಂತ ಹೇಳ್ತಾಳೆ. ಇವಳಿಗೆ ಧೈರ್ಯನೂ ಇರೋದಿಲ್ಲ, ಒಬ್ಬಳೇ ಇದನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಕೊನೆಗೆ ಏನು ಮಾಡ್ತಾನೆ ಇವನು, ಬಲರಾಮ್ ಏನು ಮಾಡ್ತಾನೆ, ಸರಿ ಆಯಿತು, ಅಕಸ್ಮಾತ್ ನಾನು ನಿನ್ನ ಜೊತೆಗೆ ಇದನ್ನು ಮಾಡಿದ್ರೆ ನಿನಗೇನೋ ಜಾಬ್ ಸಿಗುತ್ತೆ, ನನಗೇನು ಸಿಗುತ್ತೆ ಅಂತ ಕೇಳ್ತಾನೆ. ಆ ರೀತಿ ಹೇಳಿದಾಗ ತಕ್ಷಣ ಅವಳೇನು ಹೇಳ್ತಾಳೆ, ನಮ್ಮದು ಆಗ್ರಾದಲ್ಲಿ ಹೇಗಿದ್ರು ಜಮೀನಿದೆ, ಆ ಜಮೀನು ಫುಲ್ಲು ನೀನೇ ತಗೋ, ನನಗೆ ಈ ಜೈಪುರಲ್ಲಿ ಎರಡು ಮನೆಗಳೇನಿದೆ ಅದು ನನಗೆ ಸಿಗುತ್ತೆ, ಮತ್ತು ನನಗೆ ಮೇಯ್ನಾಗಿ ಬೇಕಾಗಿರೋ ಜಾಬ್ ಅದು ನನಗೆ ಸಿಗುತ್ತೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಬಲರಾಮ್ ಏನು ಮಾಡ್ತಾನೆ, ಆತನ ತಂದೆ ಅಂದರೆ ಆಯುಷಿಗೆ ದೊಡ್ಡಪ್ಪ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಈ ರೀತಿ ಆಯುಷಿ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಆತ ಏನು ಮಾಡ್ತಾನೆ, ಆತನ ಹೆಸರು ಮೋಹನ್ ಲಾಲ್ ಅಂತ. ಆತ ಏನು ಮಾಡ್ತಾನೆ, ಬರ್ತಾನೆ ಆಯುಷಿ ಹತ್ರ ಮಾತಾಡಲಿಕ್ಕೆ. ಬಲರಾಮ್ ಮತ್ತು ಮೋಹನ್ ಲಾಲ್ ಇಬ್ಬರು ಬರ್ತಾರೆ. ಇಬ್ಬರು ಬಂದು ಕೇಳ್ತಾನೆ, ಮೋಹನ್ ಲಾಲ್ ಕೇಳ್ತಾನೆ ಆಕೆಯ ದೊಡ್ಡಪ್ಪ, ಏನು ಹೇಳಿದೆ ನೀನು, ಏನು ವಿಷಯ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಇವಳು ಹೇಳ್ತಾಳೆ, ಹೌದು ನಾನು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಜಾಬ್ ಬೇಕಾಗಿದೆ, ನಂಗೆ ಗೌರ್ಮೆಂಟ್ ಜಾಬು ಬೇಕೇ ಬೇಕು, ಒಂದು ವೇಳೆ ಅಮ್ಮ ತೀರ್ಕೊಂಡ್ರೆ ಆ ಜಾಬು ನನಗೆ ಸಿಗುತ್ತೆ ಅಂತ ಹೇಳ್ತಾಳೆ. ಇಷ್ಟೆಲ್ಲ ಇಬ್ಬರು ಡಿಸ್ಕಷನ್ ಮಾಡಿದ್ಮೇಲೆ ಇವಳೇನು ಆಲ್ರೆಡಿ ಹೇಳಿರ್ತಾಳೆ, ಆಗ್ರಾದಲ್ಲಿ ಜಮೀನು ಏನಿದೆ ಅದು ನಿಮಗೆ ಕೊಡ್ತೀನಿ ಅಂತ. ಅವನು ಕೂಡ ಆ ಜಮೀನು ಆಸೆಗೆ ಬಿದ್ದು ಇದರಲ್ಲಿ ಬಲರಾಮ್ ಮತ್ತು ಆತನ ತಂದೆ ಮೋಹನ್ ಲಾಲ್ ಮತ್ತು ಆಯುಷಿ ಈ 3 ಜನ ಶಾಮೀಲಾಗ್ತಾರೆ. ಇವರು ಶಾಮೀಲಾಗಿ ಆತ ಏನು ಮಾಡ್ತಾನೆ, ಮೋಹನ್ ಲಾಲು ಅವನ ಊರಿಗೆ ಹೋಗ್ತಾನೆ, ಭರತ್ ನಗರ್ ಅನ್ನೋ ಊರಿಗೆ ಹೋಗ್ತಾನೆ. ಅಲ್ಲಿ ಹೋಗಿ 4 ಜನ ಹುಡುಗರನ್ನ ಸುಪಾರಿಗೋಸ್ಕರ ರೆಡಿ ಮಾಡ್ತಾನೆ. ಆ ಹುಡುಗರಿಗೆ 7 ಲಕ್ಷ ದುಡ್ಡನ್ನ ಕೊಟ್ಟು ಹೇಳ್ತಾನೆ, ಒಂದು ಹೆಂಗಸನ್ನ ಕೊಲೆ ಮಾಡಬೇಕು, ಗಾಡಿ ಆಕ್ಸಿಡೆಂಟ್ ಮಾಡಿ ಆ ಹೆಂಗಸನ್ನ ಮುಗಿಸ್ಬೇಕು ಅಂತ ಹೇಳ್ತಾನೆ. ಅವರು ಕೂಡ ಒಪ್ಕೋತಾರೆ, ಹೇಗಿದ್ರು ದುಡ್ಡು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತಾರೆ. ಅದಾದ್ಮೇಲೆ 1 ತಿಂಗಳುಗಳ ಕಾಲ ಆಕೆ ನೀರಜ್ ಶರ್ಮಾ ಏನಿರ್ತಾರೆ, ಅಲ್ಲಿ ಮಗ ಮತ್ತೆ ನೀರಜ್ ಶರ್ಮಾ ಇವರಿಬ್ಬರೇ ಇರೋದು, ಇನ್ಯಾರೂ ಇಲ್ಲ. ಆ ಮಗಳು ನೋಡಿದ್ರೆ ಮನೆ ಬಿಟ್ಟು ಆಲ್ರೆಡಿ ಬೇರೆ ಕಡೆ ಹೋಗಿದ್ದಾಳೆ. ಆಯುಷಿ ಪ್ಲ್ಯಾನ್ ಪ್ರಕಾರ ಹುಡುಗರು ಏನಿರ್ತಾರೆ, ಆ ಹುಡುಗರು ಬಂದು ನೀರಜ್ ಶರ್ಮಾ ಮನೆ ಹತ್ರ ಬಂದು 1 ತಿಂಗಳುಗಳ ಕಾಲ ವೇಟ್ ಮಾಡ್ತಾರೆ. ನೀರಜ್ ಶರ್ಮಾ ಎಲ್ಲಿಗೆ ಹೋಗ್ಬೋದು, ಯಾವಾಗ ಬರ್ಬೋದು, ಅವಳ ಟೈಮಿಂಗ್ ಏನೋ, ಅವಳ ರೋಟೀನ್ ಏನೋ, ಅಂದರೆ ಡೈಲಿ ರೋಟೀನ್ ಏನಿರ್ಬೋದು ಅಂತ ಹೇಳ್ಬಿಟ್ಟು ವಾಚ್ ಮಾಡ್ತಿರ್ತಾರೆ. ಯಾವಾಗ ಮುಗಿಸೋದಕ್ಕೆ ಯಾವಾಗ ಅವಕಾಶ ಕಾಯ್ತಿರ್ತಾರೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮನೆ ಮುಂದೆ ನಿಂತು ನೋಡ್ತಾನೆ. 1 ತಿಂಗಳುಗಳ ಕಾಲ ಅವ್ರನ್ನ ವಾಚ್ ಆದ್ಮೇಲೆ 1 ತಿಂಗಳುಗಳ ಕಾಲ ವಾಚ್ ಮಾಡಿ ಆದ್ಮೇಲೆ ಕೊನೆಗೆ ಏನು ಮಾಡ್ತಾರೆ, 1 ದಿವಸ ಬರುತ್ತೆ. ಆವಾಗ ಅಲ್ಲೇ ಇದ್ದಂತಹ ಮೊದಲು ಏನು ಪ್ಲ್ಯಾನ್ ಮಾಡಿರ್ತಾರೆ, ತಾರ್ ಕಾರಲ್ಲಿ ಆಕೆನ ಆಕ್ಸಿಡೆಂಟ್ ಮಾಡಿ ಅದನ್ನ ಅವ್ರನ್ನ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಒಂದು ದಿನ ಆಕೆ ಆಚೆ ಬಂದು ಹಾಗೆ ಹೋಗ್ತಿರೋವಾಗ, ಮನೆಯಿಂದ ಸ್ವಲ್ಪ ದೂರ ಮುಂದೆ ಹೋಗ್ತಿರೋವಾಗ ಈ ಹುಡುಗರು ಏನು ಅಲ್ಲಿ ಕಾಯ್ಕೊಂಡು ನಿಂತಿದ್ರು, ಆ ಕಾರ್ನ ಜೋರಾಗಿ ತಗೊಂಡ್ಬಂದು ಅವತ್ತಿನ ದಿವಸನೇ ಆಕ್ಸಿಡೆಂಟ್ ಮಾಡೋದಕ್ಕೆ ಅಂತ ನೋಡ್ತಾರೆ. ದಟ್ ವಾಸ್ ದ ಫಸ್ಟ್ ಅಟೆಂಪ್ಟ್. ಆದ್ರೆ ಅದೃಷ್ಟವಶಾತ್ ಏನಂದ್ರೆ ಆಕೆ ಆಕೆ ಎಸ್ಕೇಪ್ ಆಗ್ತಾಳೆ. ನೀರಜ್ ಶರ್ಮಾ ಎಸ್ಕೇಪ್ ಆಗ್ತಾರೆ. ಆಗಿದ ತಕ್ಷಣ ಆಕೆಗೆ ತುಂಬಾ ಭಯ ಸ್ಟಾರ್ಟ್ ಆಗುತ್ತೆ. ಅವಳಿಗೊಂದು ಡೌಟ್ ಕೂಡ ಬರುತ್ತೆ, ಮೋಸ್ಟ್ಲಿ ನನ್ನ ಯಾರಾದ್ರೂ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು, ಅಂತ ಅವರಿಗೆ ಡೌಟ್ ಕೂಡ ಬರುತ್ತೆ. ಆಕೆ ಏನ್ ಮಾಡ್ತಾರೆ, ಆಫೀಸಿಗೆ ಹೋಗೋದು ಬಿಟ್ಬಿಡ್ತಾರೆ, ಮನೆಯಲ್ಲೇ ಬಂದಿ ಆಗ್ಬಿಡ್ತಾರೆ. ಮನೆ ಸುತ್ತ CCTV ಕ್ಯಾಮ್ರಾ 5 CCTV ಕ್ಯಾಮ್ರಾಗಳನ್ನ ಅಳವಡಿಸ್ತಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರಿಗೇನು ಭಯ, ಆಚೆ ಹೋಗೋದಕ್ಕಾಗ್ತಿಲ್ಲ. ಗ್ರಾಸರೀಸು, ವೆಜಿಟೇಬಲ್ಸು ಏನೇ ಬೇಕಂದ್ರೂ ಕೂಡ ಆನ್ಲೈನಲ್ಲೇ ಆರ್ಡರ್ ಮಾಡಿ ತರಿಸ್ಕೊಳ್ತಾ ಇರ್ತಾರೆ. ಅಷ್ಟು ಭಯ ಆಗಿರುತ್ತೆ ಅವರಿಗೆ. ಆಯುಷಿ ಅಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ. ತನ್ನ ತಾಯಿ ಯಾವಾಗ ಎದುರುಕೊಂಡು CCTV ಹಾಕಿಸಿ ಆಚೆ ಬರ್ತಾನೆ ಇಲ್ವೋ, ಅವಳಿಗೆ ಇನ್ನೂ ಡಿಸಪಾಯಿಂಟ್ ಆಗುತ್ತೆ. ಯಾವಾಗ ತನ್ನ ತಾಯಿನ ಮುಗಿಸಿ ಆ ಜಾಬ್ನ ನಾನು ತಗೋತೀನಿ ಅಂತ ವೆಯ್ಟ್ ಮಾಡ್ತಿರ್ತಾಳೆ. ಮತ್ತು ಅವಳ ಪ್ರಯತ್ನ ಏನು ಅಲ್ಲಿಗೆ ನಿಂತಿರೋದಿಲ್ಲ. ಏನು ಮಾಡ್ತಾಳೆ ಆಯುಷಿ,
ಮಾಟ ಮಂತ್ರ ಮಾಡಿರೋ ಹಾಗೆ ನಿಂಬೆಹಣ್ಣು ಮತ್ತು ಏನೇನೋ ಅಲ್ಲಿ ತೊಗೊಂಡೋಗಿ ಮನೆ ಬಾಗಿಲು ಮುಂದೆ ಹಾಕೋದು, ಮಾಸ್ಕ್ ಹಾಕೊಂಡು ಹೋಗಿರ್ತಾಳೆ. ಯಾಕಂದರೆ ಆಲ್ರೆಡಿ ಅವಳಿಗೆ ಗೊತ್ತಾಗಿರುತ್ತೆ ಅಲ್ಲಿ CCTV ಹಾಕಿದ್ದಾರೆ, ಫೇಸ್ನ ಕವರ್ ಮಾಡ್ಕೊಂಡು ಹೋಗಬೇಕು ಅಂತ ಹೋಗೋದು, ಅಲ್ಲಿ ನಿಂಬೆಹಣ್ಣು ಎಲ್ಲ ಹಾಕೋದು ಎಲ್ಲ ಮಾಡ್ತಾಳೆ. ಬಟ್ ಆದ್ರೂ ಆಕೆ ನೀರಜ್ ಶರ್ಮಾ ಏನು ಮಾಡ್ತಾರೆ, ಇದ್ರ ಬಗ್ಗೆ ಯಾವ ರೀತಿನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವಳ ಐಡಿಯಾ ಏನಿತ್ತು, ಈ ರೀತಿ ಎಲ್ಲ ಮಾಡಿದ್ರೆ ಮೋಸ್ಟ್ಲಿ ಟೆಂಪಲ್ಲಿಗೋ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗೋದಕ್ಕೆ ಅಂತ ಆಚೆ ಬಂದೇ ಬರ್ತಾರೆ ಎದುರಿಸಿದ್ರೆ ಅಂತ. ಬಟ್ ಆ ನೀರಜ್ ಶರ್ಮಾ ಏನು ಮಾಡ್ತಾರೆ, ಯಾವುದೇ ರೀತಿ ಇದು ಮಾಡೋದಿಲ್ಲ, ಎದುರುಕೊಳ್ಳೋದಿಲ್ಲ, ಆಕೆ ಆಚೆ ಬರೋದಕ್ಕೆ ರೆಡಿ ಇರೋದಿಲ್ಲ, ಅವ್ರಿಗೆ ಅಷ್ಟು ಭಯ ಇರುತ್ತೆ. ಕೊನೆಗೆ ಒಂದು ದಿವಸ ಜುಲೈ 3ನೇ ತಾರೀಕು ಮೆಂಟಲಿ ನಾಟ್ ಸ್ಟೇಬಲ್, ಅನ್ಸ್ಟೇಬಲ್ ಏನಿದ್ದಾನೆ ಆ ಹುಡುಗಂಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗುತ್ತೆ, ತುಂಬ ಹುಷಾರಿಲ್ದಂಗೆ ಆಗುತ್ತೆ. ಯಾವುದೇ ಏನು ಮಾಡೋಕ್ಕೆ ಆಪ್ಷನ್ನೇ ಇಲ್ಲದೆ ಅವರು ಆ ಹುಡುಗನ ಹಾಸ್ಪಿಟಲ್ಗೆ, ತನ್ನ ಮಗನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿರೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಜನ ಆಲ್ರೆಡಿ ಮನೆ ಮುಂದೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ, ಯಾವಾಗ ನೀರಜ್ ಶರ್ಮಾ ಆಚೆ ಬರ್ತಾರೆ, ಅವ್ರ ಕತೆ ಯಾವಾಗ ಮುಗಿಸ್ತೀವಿ, ಯಾವಾಗ ಆಕ್ಸಿಡೆಂಟ್ ಮಾಡ್ತೀವಿ ಅಂತ ಹುಡುಗರು ಕಾಯ್ತಾ ಕೂತಿದ್ದಾರೆ. ಬೈಕಲ್ಲಿ ಸಿಗ್ನಲ್ ಕೊಡ್ಲಿಕ್ಕೆ ಅಂತ ಕಾಯ್ತಾ ಕೂತಿದ್ದಾರೆ. ಈ ಕಡೆ ಆ ಹುಡುಗಂಗೆ ಹುಷಾರಿಲ್ಲದೆ ಇರೋ ಕಾರಣ ಸಂಜೆ ಒಂದು 4 ಗಂಟೆ ಹಂಗೆ ಏನು ಮಾಡ್ತಾರೆ, ಮನೆಯಿಂದ ಆಚೆ ಬರ್ತಾರೆ ಹುಡುಗನ ಕರ್ಕೊಂಡು. ಅಲ್ಲೇ ಇರೋ ಪಕ್ಕದಲ್ಲೇ ಇರುವಂತಹ ಒಂದು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ ಆ ಹುಡುಗನ ಚೆಕಪ್ ಮಾಡಿಸ್ಲಿಕ್ಕೋಸ್ಕರ. ಚೆಕಪ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಇಲ್ಲಿ ಫಾಲೋ ಮಾಡ್ತಿದ್ದಂಥ ಹುಡುಗರು ಏನು ಮಾಡ್ತಾರೆ, ಆ ಹುಡುಗರು ಆಯುಷಿಗೆ ಕಾಲ್ ಮಾಡಿಬಿಟ್ಟು ಈ ರೀತಿ ನಿಮ್ಮ ತಾಯಿ ಹಾಸ್ಪಿಟಲ್ ಅಂದರೆ ಕ್ಲಿನಿಕ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಳೇನು ಮಾಡ್ತಾಳೆ, ಅವಳ ಐಡಿಯಾ ಮಾಡಿಬಿಟ್ಟು ಅವರು ಒಳಗಡೆ ಇದ್ದಾರೆ ಹಾಸ್ಪಿಟಲಲ್ಲಿ, ಅಲ್ಲಿಂದ ನಾವು ಹೇಗಾದರೂ ಮಾಡಿ ಅವ್ರನ್ನ ಆಚೆ ಕರೆಸ್ಬೇಕು, ಅವರ ಯಾವಾಗ ಆಚೆ ಬರ್ತಾರೋ ಆ ಟೈಮ್ನ ನೋಡಿಕೊಂಡು ನಾವು ಆಕ್ಸಿಡೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಾದ್ಮೇಲೆ ಆಯುಷಿ ಏನು ಮಾಡ್ತಾಳೆ, ನೀರಜ್ ಶರ್ಮಾಗೆ ಕಾಲ್ ಮಾಡ್ತಾಳೆ. ತುಂಬ ದಿವಸದಿಂದ ಕಾಲ್ ಮಾಡದೇ ಇರೋವಂಥವಳು ಅವರ ಅಮ್ಮ ಎಷ್ಟೇ ಕನ್ವಿನ್ಸ್ ಮಾಡಿದ್ರು, ಏನೇ ಮಾಡಿದ್ರು ಆಕೆ ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಅಂಥದ್ರಲ್ಲಿ ಅವತ್ತಿನ ದಿವಸ ನೀರಜ್ ಶರ್ಮಾಗೆ ಕಾಲ್ ಮಾಡಿ, ನಾನು ನಿನ್ನ ನೋಡಬೇಕು ಅರ್ಜೆಂಟಾಗಿ, ಬರ್ತೀಯಾ ಅಂತ. ಆಕೆ ಹೇಳ್ತಾರೆ, ಇಲ್ಲ ಈಗ ಹೇಗೆ ಬರೋಕ್ಕಾಗುತ್ತೆ, ನಿನ್ನ ತಮ್ಮಂಗೆ ಹುಷಾರಿಲ್ಲ, ನಾನು ಹಾಸ್ಪಿಟಲಿಗೆ ಬಂದಿದ್ದೀನಿ, ಅದನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೂ ಅವಳು ಸುಮ್ಮನೆ ಆಗೋದಿಲ್ಲ, ಅವಳಿಗೆ ಆಲ್ರೆಡಿ ಗೊತ್ತಿರುತ್ತಲ್ಲ. ಅವಳೇನು ಹೇಳ್ತಾಳೆ, ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡಿಬಿಟ್ಟು ಬನ್ನಿ, ಅಲ್ಲಿ ಯಾರಾದರೂ ನೋಡ್ಕೋತಿರ್ತಾರೆ, ಒಂದು 10 ನಿಮಿಷ ನಾನು ನಿಮ್ಮ ಹತ್ರ ಮಾತಾಡಾದ್ಮೇಲೆ ನೀವು ಹೋಗಿ ಅಂತ ಹೇಳ್ತಾಳೆ ಆ ತಾಯಿಗೆ. ಆಕೆ ಕೂಡ ಏನು ಮಾಡ್ತಾರೆ, ತುಂಬ ದಿವಸ ಆಯಿತು ನನ್ನ ಮಗಳು ನನ್ನ ಹತ್ರ ಮಾತಾಡೇ ಇಲ್ಲ, ಮೋಸ್ಟ್ಲಿ ಅವಳೇನಾದರೂ ಸಮಾಧಾನ ಮಾಡಿಕೊಂಡು ವಾಪಸ್ ಮನೆಗೆ ಬರ್ಬೋದೇನೋ ಅನ್ನೋ ಒಂದು ಥಾಟಿಂದ ಆಕೆ ಕೂಡ ಆ ಕ್ಲಿನಿಕ್ಕಿಂದ ಆಚೆ ಬರ್ತಾರೆ. ಬಂದಿದ ತಕ್ಷಣ ಆಲ್ರೆಡಿ ಬೈಕಲ್ಲಿರುವಂಥ ಹುಡುಗರು ಏನು ಮಾಡ್ತಾರೆ, ಮತ್ತೆ ಬೇರೆ ಕಾರ್ ತೊಗೊಂಬಂದಿರ್ತಾರೆ. ತಾರಲ್ಲಿ ಆಕ್ಸಿಡೆಂಟ್ ಮಾಡೋಕ್ಕೆ ಆಪ್ಷನ್ ಸಿಗಲಿಲ್ಲ, ಮತ್ತು ಅವ್ರು ಕಾರ್ ಚೇಂಜ್ ಮಾಡ್ತಾರೆ, ಸ್ಕಾರ್ಪಿಯೋ ಕಾರ್ ತೊಗೊಂಬಂದಿರ್ತಾರೆ. ಏನು ಮಾಡ್ತಾರೆ, ಆ ಹುಡುಗರು ಏನು ಮಾಡ್ತಾರೆ, ಅವ್ರು ಆಚೆ ಬಂದಿದ ತಕ್ಷಣ ಆ ಕಾರಲ್ಲಿರೋವಂತಹ ಡ್ರೈವರ್ಗೆ ಕಾಲ್ ಮಾಡ್ತಾರೆ, ಈ ರೀತಿ ನೀರಜ್ ಶರ್ಮಾ ಅವರು ಆಚೆ ಬಂದಿದ್ದಾರೆ ಅಂತ ಸಿಗ್ನಲ್ ಮಾಡಿದ ತಕ್ಷಣ ಒಂದು ಸ್ಕಾರ್ಪಿಯೋ ಏನು ಮಾಡುತ್ತೆ, ನೀರಜ್ ಶರ್ಮಾ ಅವ್ರು ಆಲ್ರೆಡಿ ಏನು ಮೇನ್ ರೋಡಲ್ಲೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ, ಆಕೆ ಫುಲ್ ಒಂದು ಸೈಡಲ್ಲೇ ಹೋಗ್ತಿರ್ತಾರೆ, ಈ ಫುಟ್ಪಾತ್ ಮೇಲೇ. ಫುಟ್ಪಾತ್ ಅಂತಲ್ಲ, ಒಂದು ಸೈಡಲ್ಲೇ ಹೋಗ್ತಿರ್ತಾರೆ ರೋಡಲ್ಲಿ. ಆಕ್ಸಿಡೆಂಟ್ ಆಗೋ ರೀತಿ ಏನು ಹೋಗ್ತಿರಲ್ಲ ಆಕೆ. ಹೋಗ್ತಾ ಇರಬೇಕಾದ್ರೆ ಜೋರಾಗಿ ಸ್ಕಾರ್ಪಿಯೋ ಬಂದು ಹಿಂದೆಗಡೆಯಿಂದ ಜೋರಾಗಿ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. ತುಂಬ ದೂರ, ಅಷ್ಟು ದೂರ ಹೋಗಿ ಆಕೆ ಬೀಳ್ತಾಳೆ. ತಲೆಗೆ ಏಟ್ ಬಿದ್ದು ಬ್ಲೀಡ್ ಆಗುತ್ತೆ. ಅದಾಗಿದ ತಕ್ಷಣ ಅವರು ತೀರ್ಕೋತಾರೆ. ಆದರೂ ಸಹ ಜನ ಏನು ಮಾಡ್ತಾರೆ, ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಆಕೆನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಸೇರಿಸಾದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಡೆಡ್ ಡಿಕ್ಲೇರ್ ಮಾಡ್ತಾರೆ ಅವರು, ಇಲ್ಲ ಶಿಸ್ ನೋ ಮೋರ್ ಅಂತ. ಬಾಡಿನ ತೊಗೊಂಬರ್ತಾರೆ, ಫ್ಯೂನರಲ್ ಎಲ್ಲ ರೆಡಿ ಆಗುತ್ತೆ, ಫ್ಯೂನರಲ್ ಎಲ್ಲ ಮಾಡ್ತಾರೆ, ಎಲ್ಲ ನಡೀತಿರುತ್ತೆ. ಇದೆಲ್ಲ ನಡೆದಾದ್ಮೇಲೆ ಆಕೆ ನೀರಜ್ ಶರ್ಮಾ ಏನಿರ್ತಾರೆ ಅವರಿಗೊಂದು ಡೌಟ್ ಬರುತ್ತೆ, ಇದು ಆಕ್ಸಿಡೆಂಟ್ ಥರ ಕಾಣಿಸ್ತಿಲ್ಲ, ಯಾರೋ ಬೇಕು ಅಂತ ಕೊಲೆ ಮಾಡಿರೋ ರೀತಿ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್ನಿಗೆ ಹೋಗ್ಬಿಟ್ಟು ಆಯುಷಿ ಮೇಲೆ ಯಾಕೆ ಡೌಟ್ ಬರುತ್ತೆ ಅಂತ ಗೊತ್ತಿಲ್ಲ, ಆಯುಷಿ ಮೇಲೆ ಹಾಗೇನೆ ಇದು ಮರ್ಡರ್ ಇದು
ಆಕ್ಸಿಡೆಂಟ್ ಅಲ್ಲ, ನ್ಯಾಚುರಲ್ ಡೆತ್ ಅಲ್ಲ, ಇದು ಆಕ್ಸಿಡೆಂಟ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ನ ಕೊಡ್ತಾರೆ. ಕಂಪ್ಲೇಂಟ್ನ ಕೊಟ್ಟು ಬರ್ತಾರೆ. ಕೊಟ್ಟಿದ್ದಾಗಿದ ನಂತರ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಆಯುಷಿನ ವಿಚಾರಿಸೋದಕ್ಕೆ ಅಂತ ಬರ್ತಾರೆ. ಏನಿರ್ಬೋದು, ಯಾಕಾಗಿರೋದು, ಏನು ಅಂತ ಚೆಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಲ್ರೆಡಿ ಆಕೆ ಬಂದು LLB ಮಾಡ್ತಿರೋ ಅಂತ 20 ವರ್ಷದ ಹುಡುಗಿ ಅವಳೇನು ಮಾಡ್ತಾಳೆ, ಪೊಲೀಸ್ ಅವ್ರಿಗೆ ಆವಾಜ್ ಹಾಕಕ್ಕೆ ಶುರು ಮಾಡ್ತಾಳೆ. ನಾನು ಯಾಕೆ ಬರಬೇಕು, ನೀವು ಈ ರೀತಿ ಎಲ್ಲ ನನ್ನ ಹತ್ರ ಮಾತಾಡಬಾರ್ದು, ನನ್ನ ಈ ರೀತಿ ಎಲ್ಲ ಕರ್ಕೊಂಡು ಹೋಗ್ಬಾರ್ದು ಅಂತ ಅವ್ರಿಗೇನೆ ಲಾ ಹೇಳ್ಕೊಡೋದಕ್ಕೆ ಹೋಗ್ತಾಳೆ ಆಕೆ. ಪೊಲೀಸ್ ಅವ್ರಿಗೆ ಇನ್ನೂ ಡೌಟ್ ಜಾಸ್ತಿ ಆಗುತ್ತೆ. ಡೌಟ್ ಜಾಸ್ತಿ ಆದಮೇಲೆ ಅವರು ಸ್ಮಾರ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಹೋಗ್ತಾರೆ. ಇಲ್ಲ, ಆ ರೀತಿ ಅಲ್ಲ, ನಾನು ಜಸ್ಟ್ ನಿಮ್ಮ ತಾಯಿನೇ ಅಲ್ವಾ ತೀರ್ಕೊಂಡಿರೋದು, ಹೇಗಾಯಿತು ಏನಾಯಿತು ಅಂತ ಜಸ್ಟ್ ವಿಚಾರಣೆಗೋಸ್ಕರ ನಿಮ್ಮನ್ನು ಪೊಲೀಸ್ ಸ್ಟೇಷನ್ವರೆಗೂ ಕರೀತಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ವರೆಗೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿದ್ದಾದ್ಮೇಲೆ ಆಕೆ ಬಾಯಿ ಬಿಡೋದೇ ಇಲ್ಲ. ಅಲ್ಲೂ ಕೂಡ ಏನು ಮಾಡ್ತಾಳೆ, ಇಲ್ಲ ನೀವು ನಾನು ಯಾಕೆ ಇಲ್ಲಿ ಕೂತ್ಕೋಬೇಕು, ನಾನು ಯಾಕೆ ಇಲ್ಲಿ ನಿಮಗೆ ಹೇಳಬೇಕು, ನಾನು ಯಾಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲೂ ಆವಾಜ್ ಹಾಕೋದಕ್ಕೆ ಶುರು ಮಾಡ್ತಾಳೆ. ಇದಕ್ಕೂ ಮುಂಚೆ ಏನು ಮಾಡಿರ್ತಾರೆ ಪೊಲೀಸವರು, ಆಲ್ರೆಡಿ ಆ ಕ್ಲಿನಿಕ್ ಏನಿದೆ ಅಲ್ಲಿಂದ ಆಚೆಗೆ ಮತ್ತು ಆ ಮನೆಯಲ್ಲಿ ಆಲ್ರೆಡಿ ಏನು CCTV ರೆಡಿ ಆ ಮನೆಯಲ್ಲಿ ಏನು CCTVನ ಅಳವಡಿಸಿದ್ರೋ ಆ CCTV ಫುಟೇಜು ಅಲ್ಲಿ ಆ ಕ್ಲಿನಿಕ್ಕಿಂದ ಎಲ್ಲೆಲ್ಲಿಗೆ ಆ ಕಾರು ಪಾಸ್ ಆಗಿದೆ ಅನ್ನೋದ್ರದ್ದು ಫುಟೇಜ್ನ ಕಲೆಕ್ಟ್ ಮಾಡಿರ್ತಾರೆ. ಕಲೆಕ್ಟ್ ಮಾಡಿ ಆದಮೇಲೆ ಅಲ್ಲಿ ಇದ್ದಂಥ ಹುಡುಗರನ್ನ ಹೇಗೋ ಮಾಡಿ ಪತ್ತೆ ಹಚ್ಚಿ ಪೊಲೀಸವರು ಕಸ್ಟಡಿಗೆ ಆಲ್ರೆಡಿ ತೊಗೊಂಡಿರ್ತಾರೆ. ಈ ವಿಷಯ ಆಯುಷಿಗೆ ಗೊತ್ತಿರೋದಿಲ್ಲ. ಯಾವಾಗ ಈಕೆ ಆವಾಜ್ ಹಾಕೋದಕ್ಕೆ ಶುರು ಮಾಡ್ತಾಳೆ ಪೊಲೀಸ್ ಅವ್ರಿಗೇನೆ. ಕೊನೆಗೆ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಆ ಹುಡುಗರನ್ನ ಯಾವಾಗ ಇವಳು ಕಣ್ಮುಂದೆ ನಿಲ್ಲಿಸ್ತಾರೆ, ಆಗ ಆಕೆಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆವಾಗ ಅವಳು ಒಂದೊಂದೇ ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾಳೆ. ಕೊನೆಗೆ ಅವಳು ಒಪ್ಕೋತಾಳೆ, ಹೌದು ನಾನೇ ಈ ರೀತಿ ಮಾಡಿದ್ದು, ಗೌರ್ಮೆಂಟ್ ಜಾಬ್ಗೋಸ್ಕರ ನಾನೇ ಈ ರೀತಿ ಮಾಡಿದ್ದು ಅಂತ ಒಪ್ಕೋತಾಳೆ. ನಾನೇ ಈ ರೀತಿ ಮಾಡಿದ್ದು ಗೌರ್ಮೆಂಟ್ ಜಾಬ್ಗೋಸ್ಕರ ನಾನು ಈ ರೀತಿ ಎಲ್ಲ ಮಾಡಿದೆ. ಮೊದಲೇ ನಾನು ಕೇಳಿದೆ, ನನಗೆ ಆ ಜಾಬ್ ಸಿಗಲಿಲ್ಲ, ನನ್ನ ಅಮ್ಮನೇ ತೊಗೊಂಡ್ರು. ನನ್ನ ಅಪ್ಪ ತೀರ್ಕೊಂಡಿದ ತಕ್ಷಣ ನನ್ನ ಅಮ್ಮಂಗೆ ಆ ಜಾಬ್ ಬಂತು, ನನ್ನ ಅಮ್ಮ ತೀರ್ಕೊಂಡ್ರೆ ನನಗೆ ಆ ಜಾಬ್ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ಅದಾದಮೇಲೆ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಅವ್ರ ಹೆಸರೆಲ್ಲ ಹೇಳ್ತಾಳೆ. ಕೊನೆಗೆ ಪೊಲೀಸವರು ಆಕೆನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇವಾಗಲೂ ಕೂಡ ಆಕೆಗೆ ಒಂದು ಸ್ವಲ್ಪನೂ ಗಿಲ್ಟ್ ಇಲ್ಲ, ಏನೂ ಇಲ್ಲ. ಆಕೆ ಏನೂ ಕ್ರೈಮೇ ಮಾಡಿಲ್ಲ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾಳೆ ಆಕೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗೌರ್ಮೆಂಟ್ ಜಾಬ್ಗೋಸ್ಕರ ತನ್ನ ಎತ್ತ ತಾಯಿಯನ್ನೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರ್ಬೇಕು ಅಂತ ಹೇಳಿದ್ರೆ ಆಕೆ ಮೈಂಡ್ಸೆಟ್ ಯಾವ ರೀತಿ ಇರ್ಬೋದು. ಅಷ್ಟೊಂದು ಇಂಪಾರ್ಟೆಂಟ್ ಏನು ಆಗಿರಲಿಲ್ಲ ಅನ್ಸುತ್ತೆ ಆ ಗೌರ್ಮೆಂಟ್ ಜಾಬು. ಆಕೆ ಕೂಡ LLB ಮಾಡ್ತಿದ್ಲು. ಸೊ ಅವಳ ಕೆಪಾಸಿಟಿಯಿಂದನೇ ಆಕೆ ಒಂದು ಜಾಬ್ನ ತೊಗೋಬೋದಾಗಿತ್ತು. ಅದು ಯಾವ ಮೈಂಡ್ಸೆಟ್ ಅವಳಿಗೆ ಯಾವುದು ಮೈಂಡಲ್ಲಿ ಆಲ್ರೆಡಿ ಕೂತಿತ್ತೋ, ಗೌರ್ಮೆಂಟ್ ಜಾಬ್ ಇದ್ರೇ ನನಗೆ ರೆಸ್ಪೆಕ್ಟು, ಈ ರೀತಿಯಾದಂತಹ ಥಾಟ್ಸ್ ಯಾವಾಗ ಬಂತೋ ಅವಳು ಈ ರೀತಿ ನಿರ್ಧಾರ ತೊಗೊಂಡಿದ್ದಾಳೆ. ಈ ಕಡೆ ಆಕೆ ನೀರಜ್ ಶರ್ಮಾ ಬದುಕಿಲ್ಲ, ಆಯುಷಿ ತಂದೆ ಕೂಡ ಬದುಕಿಲ್ಲ. ಆಯುಷಿ ಈಗ ಪೊಲೀಸವ್ರ ಕಸ್ಟಡಿನಲ್ಲಿದ್ದಾಳೆ. ಕೊನೆಗೆ ಆ ಮೆಂಟಲಿ ಅನ್ಸ್ಟೇಬಲ್ ಆಗಿರುವಂಥ ಹುಡುಗನ ಕತೆ ಏನು, ಅವನನ್ನು ಯಾರು ನೋಡ್ಕೋಬೋದು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇದಾಗಿತ್ತು ಇವತ್ತಿನ ಒಂದು ಎಪಿಸೋಡು. ಮತ್ತೆ ಇನ್ನೊಂದು ಎಪಿಸೋಡ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.